ಇವರಿಗೆ ಜಾತಿ ಜನಗಣತಿಯ ವರದಿ ಅಂಕಿಅಂಶಗಳು ಸೋರಿಕೆಯಾಗಿತ್ತು ಅಂತ ಹೇಳಿ ಒಂದಿಷ್ಟು ಊಹಾಪೋಹ ಮತ್ತು 10 ವರ್ಷಗಳ ಹಿಂದಿನ ಅಂಕಿಅಂಶಗಳನ್ನು ನಾವು ನೀವು ನೋಡ್ತಾ ಇದ್ವಿ. ಆದರೆ ಈಗ ಸಲ್ಲಿಕೆಯಾಗಿರುವ ಮಂಡನೆಯಾಗಿರುವ ಜಾತಿ ಜನಗಣತಿ ವರದಿಯ ಅಂಕಿಅಂಶ ಬಹಿರಂಗ ಆಗಿದೆ. ಜಾತಿ ಜನಗಣತಿ ವರದಿಯ ಅಂಕಿಅಂಶ ಈಗ ನಿಮ್ಮ ಪವರ್ ಟಿವಿಗೆ ಲಭ್ಯ ಆಗಿದೆ. ಜಾತಿವಾರು ಜನಸಂಖ್ಯೆ ಪ್ರಮಾಣದ ಬಗ್ಗೆ ಮಾಹಿತಿಯನ್ನ ಈ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಈ ವರದಿ ಪ್ರಕಾರ ರಾಜ್ಯದಲ್ಲಿ ಎಸ್ಸಿ 1,09,29,347, ಎಸ್ಟಿ ಜನಸಂಖ್ಯೆ 42,81,000, ಒಟ್ಟು ಜಾತಿ ಸಮೀಕ್ಷೆ ಒಳಪಟ್ಟವರು 5,98,14,000, ಪ್ರವರ್ಗ 1A 34,96,000, 1B 73,92,000, ಪ್ರವರ್ಗ 2A 77,78,209, 2B 75,25,880, 3A 72,99,577, 3B 81,37,536. ಈ ಅಂಕಿಅಂಶಗಳು ಈಗ ಬಹಿರಂಗ ಆಗಿದೆ. ರಾಜ್ಯದಲ್ಲಿ ಜಾತಿವಾರು, ಒಂದು ಜಾತಿವಾರು ಇನ್ನೊಂದು ಸಮುದಾಯವಾರು. ಅದರಲ್ಲಿ ಬಹಳ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರೋದು ಕರ್ನಾಟಕ ರಾಜ್ಯದ ಒಟ್ಟು ಎಸ್ಸಿ ಸಮುದಾಯದವರ ಸಂಖ್ಯೆ 1,29,29,347. ಆ ಮುಖಾಂತರ ಪರಿಶಿಷ್ಟ ಜಾತಿ ಕರ್ನಾಟಕದ ಅತಿ ದೊಡ್ಡ ಸಮುದಾಯ ಅನ್ನೋದನ್ನ ಇಲ್ಲಿ ಉಲ್ಲೇಖ ಮಾಡಲಾಗಿದೆ. ಇನ್ನುಳಿದಂತೆ ಮೀಸಲಾತಿಯ ಅನುಸಾರ ಏನೇನು ಪ್ರವರ್ಗಗಳನ್ನು ಕ್ರಿಯೇಟ್ ಮಾಡಿದ್ದಾರೆ, 1A 1B 2A 2B 3A 3B, ಆ ಪ್ರವರ್ಗಗಳ ಅಡಿಯಲ್ಲಿ ಸಂಖ್ಯೆಗಳನ್ನು ನಮೂದು ಮಾಡಲಾಗಿದೆ. ಆ ಲೆಕ್ಕಾಚಾರದ ಪ್ರಕಾರ ಪ್ರವರ್ಗ 1A 34,96,000 ಈಕ್ವಲ್ ಟು 35 ಲಕ್ಷ ಅಂತ ನೀವು ಕನ್ಸಿಡರ್ ಮಾಡಬಹುದು, ರೌಂಡ್ ಫಿಗರ್. ಟೋಟಲ್ ಜಾತಿ ಗಣತಿ ಆಗಿರೋದು 5,98,00,000 ಜನರಿಗೆ, ಅಂದರೆ ಇನ್ನು ರೌಂಡ್ ಫಿಗರ್ ಅಂತಂದ್ರೆ 6 ಕೋಟಿ ಜನರ, ಹೆಚ್ಚು ಕಡಿಮೆ 6 ಕೋಟಿ ಜನರ ಸಮೀಕ್ಷೆ ಆಗಿದೆ. ಇದರಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಎಸ್ಸಿ ಸಮುದಾಯ 1,29,29,347, ಎಸ್ಟಿ ಸಮುದಾಯ 42,81,289. ಟೋಟಲ್ ಇದರ ಅಜೆಂಡಾ ಅಥವಾ ಇದೆಲ್ಲದರ ಉದ್ದೇಶ ಏನು ಅಂತಂದ್ರೆ ರಾಜ್ಯದಲ್ಲಿ ಮೀಸಲಾತಿ ಪ್ರಮಾಣವನ್ನು ಹೆಚ್ಚಳ ಮಾಡೋದು. ಈಗ ಸದ್ಯ ಇರುವ 35% ಅನ್ನ 51%ಗೆ ಏರಿಕೆ ಮಾಡೋದಕ್ಕೆ ಬೇಕಾಗಿರುವ ಜನಸಂಖ್ಯೆ ನಮ್ಮಲ್ಲಿದೆ. ಈಗ 51%ಗೆ ಏರಿಕೆ ಮಾಡೋದಕ್ಕೆ ಅವಕಾಶ ಇದೆ ಮತ್ತು ಅಗತ್ಯತೆ ಕೂಡ ಇದೆ ಅನ್ನೋದನ್ನ ಈ ಜಾತಿ ಜನಗಣತಿಯ ವರದಿ ಮಂಡನೆ ಮಾಡೋದ್ರ ಮುಖಾಂತರ ಸರ್ಕಾರ ತಿಳಿಸಿದೆ. ಮತ್ತು ಸೋರಿಕೆಯಾಗಿರುವ ಅಂಕಿ ಸಂಖ್ಯೆಗಳು ಹೌದು ಅಲ್ಲ ಊಹಾಪೋಹಗಳಿತ್ತು, ಅವೆಲ್ಲದರ ನಡುವೆ ಈ ಅಂಕಿಅಂಶಗಳ ಬಗ್ಗೆ, ವರದಿಯ ಬಗ್ಗೆ ಒಂದು ಕ್ಲೀನ್ ಪಿಕ್ಚರ್ ಸಿಗಬೇಕು, ಈ ಸಂಖ್ಯೆಗಳು ಹೊರಗಡೆ ಬರಬೇಕು ಅಂತಲೇ ಸರ್ಕಾರ ನಿರ್ಧಾರ ಕೈಗೊಂಡಿದ್ಯಾ ಅನ್ನೋ ಪ್ರಶ್ನೆಗೂ ಕೂಡ ಉತ್ತರ ಸಿಕ್ಕಿದೆ.